ಕಲಿಮುಲ್ ಅವರು ಕೆಲವು 2-3 ವರ್ಷದಿಂದ ಈ ರೆಸ್ಟೋರೆಂಟ್ ಬಿಸ್ನೆಸ್ಸಲ್ಲಿ ಭಾಗವಹಿಸವ್ರೆ. ರಾಜಕೀಯ ಜೊತೆಲಿದ್ದು ಪ್ಲಸ್ ಈಗ ರೆಸ್ಟೋರೆಂಟ್ ಬಿಸ್ನೆಸ್ಸಲ್ಲಿ ಬಂದವರೆ. ಆ ಮಾರ್ಕೆಟ್ನ ಟ್ಯಾಪ್ ಮಾಡೋರು ಅಂತ ನಮ್ಮ ಅಭಿಪ್ರಾಯ. ಅಂದರೆ ಈ ಮಂದಿ ಮಾರ್ಕೆಟ್ನ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಟ್ಯಾಪ್ ಮಾಡೋರೆ. ನಾನು ನಿಮಗೆ ಒಳ್ಳೆಯದಾಗಲಿ. ಐ ವಿಶ್ ಯು ವೆರಿ ಬೆಸ್ಟ್ ಕಲಿಬಾಯ್. ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಓಪನ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಲಿ ಆ ದೇವರು ಅಂತ ಹೇಳ್ತಾ ಒಳ್ಳೆಯದಾಗಲಿ. ವೆರಿ ಮಚ್. ನಮಗೆ ಬಿರಿಯಾನಿ ಫ್ರೀಯಾಗಿ ಕೊಡ್ತಾರೆ. ಟೂರಿಸ್ಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ಟೂರಿಸ್ಟಿಗೆ ಸೆಕೆಂಡ್ರಿ. ಫಸ್ಟು ನಮ್ಮ ಸ್ಥಳೀಯರಿಗೆ ನಮ್ಗೆ ಆಸೆ. ನಮ್ಮ ಸ್ಥಳೀಯವ್ರಿಗೆ ಬಂದಂಥ ಸಂದರ್ಭದಲ್ಲಿ ಖುಷಿಯಾಗಿ ಪ್ರೀತಿಯಾಗಿ ನಡೆಸ್ಕೊಂಡು ಎಲ್ಲರಿಗೂ ಸ್ಥಳೀಯವ್ರು ಇರ್ಬೋದು, ಟೂರಿಸ್ಟ್ ಇರ್ಬೋದು, ಯಾರಾದರೂ ಇರ್ಬೋದು, ಕ್ವಾಲಿಟಿಯಾಗಿ ಮೇಂಟೈನ್ ಮಾಡಬೇಕು. ಆಮೇಲೆ ನಮ್ಮಲ್ಲಿ ಏನು ಸ್ಟಾಫ್ ಇರ್ತಾರೆ ಕರ್ಟಿಯಸ್ ಆಗಿ ಖುಷಿಯಾಗಿ ಸಾರ್ವಜನಿಕರಿಗೆ ಬಂದಂಥ ಮಾತಾಡಿದ್ರೆ ಅದೇ ಹೊಟ್ಟೆ ತುಂಬಂಗೆ. ಯಾಕಂತಂದರೆ ನಮ್ಮ ಸರ್ವರ್ಸು ಬೇರರ್ಸ್ ಏನು ನಾವು ಇಟ್ಕೊಂಡಿರ್ತೀವಿ, ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಖುಷಿಯಾಗಿ ನೆಗಾಡ್ಕೊಂಡು ಕೆಲಸ ಮಾಡಿದ್ರೆ ಆ ಪಾಸಿಟಿವ್ ವೈಬ್ ಬಂದು ಏನು ಬರ್ತದೆ ಅದರಿಂದಲೇ ಇನ್ನೂ 10% ಜನ ಬರ್ತಾರೆ. ಆದರೆ ಸ್ವಚ್ಛತೆ ಕಾಪಾಡ್ಕೊಂಡಿರ್ಬೇಕು, ಕ್ಲೀನ್ಲಿನೆಸ್ ಕಾಪಾಡಬೇಕು. ಮಕ್ಕಳು ನಮ್ಮದೇ ಅಂತ ನೋಡ್ಕೊಂಡು ಕೆಲಸ ಮಾಡಬೇಕು. ಅರ್ಥ ಆಯ್ತಾನಮ್ಮ? ಯಾರ್ಯಾರು ಮಕ್ಕಳಿರೋರು ಎಲ್ಲರಿಗೂ ಸೇರಿಸಿ ನಾನು ಹೇಳ್ತಾ ಇರೋದು, ಮಳೆ ಟೈಮಲ್ಲಿ ನಿಮ್ಮ ಕಟ್ಟಡ ಭದ್ರತೆ ಇದೆಯಾ, ಏನಾದರೂ ಸೋರಿಕೆ ಆಯ್ತಾ ಇದೆಯಾ ಅದನ್ನು ಚೆಕ್ ಮಾಡ್ತೀವಿ. ನೋಡಿದ್ದೀರಾ ನಿಮ್ಮ ಅಂಗನವಾಡಿನ? ಎಷ್ಟು ಜನ ನೋಡಿದ್ದಾರೆ? ಎಲ್ಲ ಎಲ್ಲ ಚೆನ್ನಾಗೈತೆ ಅಂತ ನೋಡ್ಕೊಂಡು ಬಂದಿದ್ದೀರಾ? ಅರ್ಥ ಆಯ್ತಾನಮ್ಮ? ಆಮೇಲೆ ಫೀಲ್ಡಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ಬೋದು. ಅಂಗನವಾಡಿ ಎಷ್ಟು ಗಂಟೆ ಇರ್ತದೆ? ಬೆಳಗ್ಗೆಯಿಂದ 9 to 4 ಆದಮೇಲೆ 1 hour ಗರ್ಭಿಣಿ ಅವ್ರನ್ನ ಭೇಟಿ ಮಾಡೋಕ್ಕೆ ನೀವು ಒಂದು ರೌಂಡ್ ಹೋಗ್ಬರ್ಬೇಕು. ಅರ್ಥ ಆಯ್ತಾನಮ್ಮ? ಮಾಡ್ತೀರಾ ಇಲ್ವಾ?